So coming to the question number 16. So with reference to Coriolis force. So Coriolis force ಮೇಲೆ ಈ question ಕೇಳಿದ್ದಾರೆ. With reference to Coriolis force, which of the following statements are correct? Statement 1, it increases with increase in wind velocity. It is maximum at the poles and it is absent at the equator ಅಂತ ಹೇಳ್ತಿದ್ದಾರೆ. Coriolis force ಅಂದ್ರೆ ಇವಾಗ ಅರ್ತ್ ರೊಟೇಟ್ ಆಗುತ್ತೆ. ಅರ್ತ್ ರೊಟೇಟ್ಸ್ ಆನ್ ಇಟ್ಸ್ ಆಕ್ಸಿಸ್. ಅರ್ತ್ ಏನು ಮಾಡುತ್ತೆ, ತನ್ನ ಕಕ್ಷೆಯಲ್ಲಿ ಏನು ಮಾಡುತ್ತೆ, ಗಿರ್ಕಿ ಹೊಡಿತಿರುತ್ತೆ. ಸೊ ಈ ಗಿರ್ಕಿ ಹೊಡೆಯೋದ್ರಿಂದ ಏನಾಗುತ್ತೆ, ವಿಂಡ್ ಏನಾಗುತ್ತೆ, ಡಿಫ್ಲೆಕ್ಟ್ ಆಗುತ್ತೆ. ಬಿಕಾಸ್ ಆಫ್ ರೊಟೇಷನ್ ಆಫ್ ಅರ್ತ್ ವಿಂಡ್ ಡಿಫ್ಲೆಕ್ಟ್ಸ್. ಸೊ ಇದನ್ನ ಐಡೆಂಟಿಫೈ ಮಾಡಿದವ್ರು ಯಾರು ಅಂದರೆ ಫ್ರೆಂಚ್ ಫಿಸಿಸಿಸ್ಟ್ ಕೋರಿಲಿಸ್ ಅನ್ನೋರು. ಸೊ ಅವ್ರು ಏನು ಮಾಡ್ತಾರೆ, ಇದನ್ನ ಐಡೆಂಟಿಫೈ ಮಾಡ್ತಾರೆ. ಇದಕ್ಕೆ ಕೋರಿಲಿಸ್ ಫೋರ್ಸ್ ಅಂತ ಹೆಸರಿಟ್ಟಿರ್ತಾರೆ, ರೈಟ್. ಸೊ ಈ ಕೋರಿಲಿಸ್ ಫೋರ್ಸ್ ಇಂದ ಏನಾಗುತ್ತೆ, ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ವಿಂಡು ರೈಟ್ ಡೈರೆಕ್ಷನ್ಗೆ ಡಿಫ್ಲೆಕ್ಟ್ ಆಗುತ್ತೆ, ಸದರ್ನ್ ಹೆಮಿಸ್ಫಿಯರಲ್ಲಿ ಲೆಫ್ಟ್ ಡೈರೆಕ್ಷನ್ಗೆ ಡಿಫ್ಲೆಕ್ಟ್ ಆಗುತ್ತೆ, ರೈಟ್. ಸೊ ಇವಾಗ ಕೋರಿಲಿಸ್ ಫೋರ್ಸ್ ಏನಾಗುತ್ತೆ, ಇಕ್ವೇಟರ್ಲಿ ಇದು 0 ಇರುತ್ತೆ. ಟುವರ್ಡ್ಸ್ ಪೋಲಾರ್ ರೀಜನ್, ನಾವು ಇಕ್ವೇಟರ್ ಇಂದ ಪೋಲ್ ರೀಜನ್ಗೆ ಹೋಗ್ತಾ ಹೋದ್ರೆ ಕೋರಿಲಿಸ್ ಫೋರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ and it is maximum at the poles. So now we will analyze each of the statement. It increases with increase in wind velocity, so then it is maximum at the poles and it is absent near the equator. So ಇವಾಗ ವಿಂಡ್ ಮೂವ್ ಆಗದೇನೆ ಸ್ಟೇಬಲ್ ಆಗಿದ್ರೆ ಕೋರಿಲಿಸ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಲ್ಲ. ಸೊ ವಿಂಡ್ ವೆಲಾಸಿಟಿ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಕೋರಿಲಿಸ್ ಫೋರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. and it is maximum at the poles ಅಂದರೆ ಕೋರಿಲಿಸ್ ಫೋರ್ಸ್ ಪೋಲ್ಸ್ ಅಲ್ಲಿ ಜಾಸ್ತಿ ಇದೆ, ಇಕ್ವೇಟರ್ಲಿ ಅಬ್ಸೆಂಟ್ ಇದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕರೆಕ್ಟ್. ಆನ್ಸರ್ ಫಾರ್ ದಿಸ್ ಕ್ವಶನ್ is both 1 and 2. That is answer option C. So source for this question is Fundamentals of Physical Geography, NCERT. So here we have given explanation whatever we have discussed now. So this explanation, it is there in NCERT also, you can go through. So answer for this question is C, that is both 1 and C.